ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಮಾನ್ಯತಾ ವೈಶಾಖ ಮಂಜುರಿಗೆ ಓ ಮೈ ಗಾಡ್ ಬೀಸಿದೆ ದೊಣ್ಣೆ ಏಟು. ಓ ಮೈ ಗಾಡ್, ಅದನ್ನು ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಕಿಟ್ಟಿ ಜಬರ್ದಸ್ತ್ ಎಂಟ್ರಿಯ ಅಬ್ಬರಕ್ಕೆ ತರೆಗಲೆಗಳು ಉದ್ರದಾಗೆ ಉದ್ರೋದು ಶತಸಿದ್ಧ ಅಂತ ಅನ್ನಿಸ್ತದೆ. ಹಾಗಿದ್ರೆ ಇಲ್ಲಿ ಚಾರು ಮದುವೆ ಆಗೋಕೆ ಮುಂದಾಗ್ಬಿಟ್ಲ? ಹಾಗಿದ್ರೆ ಇಲ್ಲಿ ಚಾರು ನಿಜವಾಗ್ಲೂ ಮತ್ತಲ್ಲಿದಾಳ? ಏನಾಗ್ತದೆ? ಕಿಟ್ಟಿ ಎಂಟ್ರಿ ಕೊಟ್ಟೆ ಬಿಟ್ನ. ಈ ಕಡೆ SCP ದೀಪ್ ಕತೆ ಏನಾಯ್ತು? ಈ ಕಡೆ ರಾಮಾಚಾರಿಯಲ್ಲಿ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಫೈಟ್ ಮಾಡ್ತಾ ಇದ್ರೆ SCP ದೇವ್ ಫೈನಲಿ ಶೂಟ್ ಮಾಡೇ ಬಿಡ್ತಾರೆ. ಆದ್ರೆ ರಾಮಾಚಾರಿ ಅದರಿಂದ ತಪ್ಪಿಸ್ಕೊತಿದ್ದಾಗೆ ಹಾಗೆ ಬುಲೆಟ್ ಬೇರೆ ಕಡೆ ಹಾರಿ ಹೋಗುತ್ತೆ. ಮಗದೊಂದು ಬುಲೆಟ್ ನ ಇನ್ನೇನು ಫೈರ್ ಮಾಡಬೇಕು ಅಷ್ಟರಲ್ಲಿ ಕಮಿಷನರ್ ಜೀಪ್ ಎಂಟ್ರಿ ಕೊಡುತ್ತೆ. ಜೀಪನ್ನ ನೋಡ್ತಿದ್ದಾಗೆ ತರ ಅಂತ ನಡ್ಗ ಹೋಗ್ತಿದ್ದಾರೆ SCP ದೇವ್. ಕಮಿಷನರ್ ಬಂದಿದ್ದೆ, ಏನ್ ನಡೀತದೆ ಇಲ್ಲಿ, ಏನ್ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಅದು ಸರ್, ಈ ವ್ಯಕ್ತಿ ಕೃಷ್ಣ ರಾಮಾಚಾರಿ ಅನ್ನೋ ಹೆಸರಲ್ಲಿ ಮದ್ವೆ ಆಗೋಕ್ ಹೋಗಿ ರಾಮಾಚಾರಿನ ಕೊಂದು ಈಗ ರಾಮಾಚಾರಿ ಹೆಸರಲ್ಲಿದ್ದ, ಹಾಗಾಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಈಗ ಎನ್ಕೌಂಟರ್ ಮಾಡ್ತಿದ್ದೀನಿ ಬಿಕಾಸ್ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳ್ತಿದ್ದಾರೆ. ಅದ್ರ ನಡುವೆ ಈ ಕಡೆ ಯಾರು ಕೃಷ್ಣನ ಕಿಟ್ಟಿನ ಅಲಿಯಾಸ್, ಹೌದಾ ಇವನೇನಾ ಅಂತ ಹೇಳ್ತಿದ್ದಾಗೆ ಕಾನ್ಸ್ಟೇಬಲ್ಸ್ ಡೋರ್ ಓಪನ್ ಮಾಡ್ತಿದ್ದಾಗೆ ಜೀಪ್ ಇಂದ ಎಂಟ್ರಿ ಕೊಡ್ತಾನೆ ಕಿಟ್ಟಿ ಅಬ್ಬರದ ಎಂಟ್ರಿಗೆ. ಹಾಗೆ SCP ದೇವ್ ತರ ಅಂತ ನಡಕ್ತಾ ಇದ್ದಾರೆ. ಹಾಗಿದ್ರೆ ಕಿಟ್ಟಿ ಹೇಗಪ್ಪ ಎಂಟ್ರಿ ಕೊಟ್ಟ ಅಂತ ಅನ್ಕೊಂಡ್ರೆ ರೌಡಿಗಳ ಹತ್ರ ಸಖತ್ತಾಗಿ ಫೈಟ್ ಮಾಡಿ ಅವ್ರನ್ನ ಚೆನ್ನಾಗಿ ರುಬ್ ಹಾಕಿ, ಏನ್ ನೀವು ನನ್ನನ್ನು ಸಾಯಿಸೋಕೆ ಆಗತ್ತಾ? ಧರ್ಮನ ನಂಬ್ಕೊಂಡಿರ್ತಕ್ಕಂಥವು ನಾವು ಅಧರ್ಮನ ನಂಬಿರೋ ನೀವು ಹೇಗೆ ಧರ್ಮದ ಮುಂದೆ ಗೆಲ್ವೋಕೆ ಆಗತ್ತೆ? ಧರ್ಮಕ್ಕೆ ಜಯ ಸಿಗ್ಲೇಬೇಕು ಅಂದಮೇಲೆ ನಿಮ್ಮ ಆಟ ಏನೂ ಕೂಡ ನಡೆಯುವುದಿಲ್ಲ ಅಂತ ಹೇಳಿ ಅವ್ರಿಗೆ ಸಖತ್ತಾಗಿ ಹೊಡೆದು ಬರೆದು ಕಮಿಷನರ್ ಆಫೀಸ್ಗೆ ಹೋಗಿದ್ದಾರೆ. ಆದ್ರೆ ಇದಕ್ಕೂ ಮುನ್ನ ಬೆಂಗಳೂರಿಗೆ ಬರ್ತಿದ್ದಾಗೆ ಕಿಟ್ಟಿ ಮಾಡಿದ ಕೆಲಸ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಅಲ್ಲಿ SCP ದೇವ್ ಮಾತಾಡಿರೋ ಎಲ್ಲ ಸತ್ಯನ ಯಾವ ಒಂದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ನೋ ಕಿಟ್ಟಿ, ಆ ಒಂದು ಮೊಬೈಲನ್ನು ತೋರಿಸಿದ್ದು. ಅದನ್ನ ನೋಡ್ತಿದ್ದಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶಾಕ್ ಆಗಿ ಬಿಡ್ತಾರೆ. ಏನಪ್ಪಾ ಇದು, SCP ದೇವ್ ಇಂಥ ಕೆಲಸ ಮಾಡಿದಾರ ಅಂತ. ಬಿಕಾಸ್ SCP ದೇವ್ ಅಲ್ಲಿ ತನ್ ಯಾಕೆ ಮಾಡಿದೆ, ಮಾನ್ಯತಾ ಅದರಲ್ಲಿ ಪಾಲ್ದಾರಳಾಗಿದ್ದು, ಜೊತೆಗೆ ಮಾನ್ಯತಾಯಿಂದಾನೆ ಇಷ್ಟೆಲ್ಲ ನಡೆದಿದ್ದು. ಮಾನ್ಯತಾಗೆ ಅವ್ರ ಮಗಳು ಚಾರು ಬಡವರ ಮನೆಗೆ ಮದುವೆ ಆಗೋದು ಇಷ್ಟ ಇರಲಿಲ್ಲ, ಹಾಗಾಗಿ ಚಾರುನ ಮನೆಯಿಂದ ಕರ್ಕೊಂಡು ಬರಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ರಾಮಾಚಾರಿ ತರನೇ ಇರ್ತಕ್ಕಂಥ ಕಿಟ್ಟಿ ನನಗೆ ಗೊತ್ತಿದ್ದ ಅವನ ಜಾಗದಲ್ಲಿ ಅವನ್ನ ಹಾಕಿ ಅವನನ್ನ ನಾವು ಅರೆಸ್ಟ್ ಮಾಡಿ ಕಿಟ್ಟಿ ಹೆಸರಲ್ಲಿ ಜೈಲಿಗೆ ಇಟ್ಟಿದ್ದು, ನಂತರ ಎಸ್ಕೇಪ್ ಆಗಿದ್ದು ಪ್ರತಿಯೊಂದನ್ನ ಕೂಡ ಹೇಳಿರ್ತಾರೆ. ಆ ಒಂದು ವಿಡಿಯೋನ ನೋಡಿದೆ. ಇದು ನನ್ನ ಒಂದು ಲಿಮಿಟೇಷನ್ಸ್ಗೆ ಬರಲ್ಲ, ತುಂಬಾ ಹೈ ಪ್ರೊಫೈಲು, ಇದನ್ನ ಕಮಿಷನರ್ಗೆ ತಲುಪಿಸ್ಬೇಕು, ಈಗಲೇ ಹೊರಟು ಬನ್ನಿ ಅಂತ ಅಲ್ಲಿ ಕಿಟ್ಟಿನ ಕರ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಕಮಿಷನರ್ಗೆ ಎಲ್ಲಾ ವಿಷಯ ಕೂಡ ಗೊತ್ತದ. ಜೊತೆಗೆ ಈ ಕಡೆ ಕಿಟ್ಟಿನ ನೋಡ್ತಿದ್ದಾಗ ಈ ಕಡೆ SCP ದೇವ್ ಅಂತೂ ಹೆದ್ರೋಗ್ತಿದ್ದಾರೆ. ಏನು SCP ದೇವ್, ನೀವು ಮಾಡ್ತಿರೋ ಕೆಲಸ ಏನು? ನಿಮಗೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತಿರೋದು ಪಬ್ಲಿಕ್ ಸರ್ವಿಸ್ ಮಾಡೋದಕ್ಕೆ, ಆದರೆ ನೀವೇನು ಮಾಡ್ತಾ ಇದ್ದೀರಾ? ಪಬ್ಲಿಕ್ ಸರ್ವಿಸ್ ಮಾಡೋದನ್ನ ಬಿಟ್ಟು ದುಡ್ಗೋಸ್ಕರ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿದ್ರ. ನೀನು ಈ ಜಾಗಕ್ಕೆ ಹೇಗೆ ಬಂದಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ. ನಿನ್ನ ಮೇಲೆ ತುಂಬಾ ಅಲಿಗೇಷನ್ಸ್ ಇತ್ತು, ಆದರೆ ಯಾವುದಕ್ಕೂ ಕೂಡ ಪ್ರೂಫ್ ಇರಲಿಲ್ಲ. ಇವತ್ತು ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ಯಾ ನೀನು ಅಂತ ಹೇಳ್ತಿದ್ರೆ, ಇಲ್ಲೋ ಸರ್ ಇವರೆಲ್ಲ ಸೇರಿಕೊಂಡು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ SCP ದೇವ್ ಹೇಳಿದ್ರೆ ಈ ಕಡೆ ಕಿಟ್ಟಿ ಸಖತ್ತಾಗಿ ಚೋಕ್ ಕೊಡ್ತಾನೆ. ಹಲೋ ಸರ್, ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಗೊತ್ತಾ, ಅದನ್ನು ಆಲ್ರೆಡಿ ಕಮಿಷನರ್ ಸರ್ ನೋಡಿದ್ದಾರೆ ಅಂತ. ನಂತರ ಈ ಕಡೆ ರಾಮಾಚಾರಿ ನೋಡಿದ್ದೆ ಕಿಟ್ಟಿ ಅಂತ ಹೇಳಿ ಬಂದ ತಕ್ಷಣ ಅಣ್ಣ ತಮ್ಮದಿರ ಅಪ್ಪುಗೆ ಒಂದು ರೀತಿ ಕಣ್ಣಿಗೆ ತಂಪೆರಿಯತ್ತೆ ಅಂತ ಹೇಳ್ಬೋದು. ಹೇಗಿದೆಯಾ ಏನು ಅಂತೆಲ್ಲ ಕೇಳ್ತಿದ್ದಾರೆ. ಅಣ್ಣ ನನಗೆ ಹೀಗೆ ಸಾಯೋಕ್ಕೆ ಸಾಧ್ಯ? ನಾವಿಬ್ಬರು ಕೂಡ ಜೊತೆಲಿ ಹೊಟ್ಟೆ ಒಳಗಿಂದಾನೆ ನಾವು ಕಷ್ಟ ಸುಖ ಎಲ್ಲವನ್ನೂ ಕೂಡ ಭಾವನೆಗಳನ್ನ ಶೇರ್ ಮಾಡ್ಕೊಂಡು ಬೆಳೆದವರು, ಅಂದಮೇಲೆ ನಾನು ನಿನ್ನಿಂದ ದೂರ ಹೋಗೋಕೆ ಸಾಧ್ಯನಾ ಅಂತ ಹೇಳ್ತಿದ್ದಾರೆ. ನಂತರ ಈಗ ನನ್ನ ಕತೆ ಏನು ಅಂತ ಅಲ್ಲಿ ಕಿಟ್ಟಿ ಕೇಳ್ತಿದ್ರೆ ಈ ಕಡೆ SCP ದೇವ್ ಅರೆಸ್ಟ್ ಆಗ್ತಿದ್ದಾರೆ. ಈ ಕಡೆ ನಿನ್ನ ಟೀಮ್ನ ಕೂಡ ಅರೆಸ್ಟ್ ಮಾಡ್ತಿದೀವಿ ಅಂತ ಕಮಿಷನರ್ ಹೇಳ್ತಾರೆ. ನಂತರ ಈ ಕಡೆ ಕಿಟ್ಟಿಗೆ ಕೂಡ SCP ದೇವ್ ಆಲ್ರೆಡಿ ನಿನ್ನೆಲ್ಲ ಕೇಸನ್ನು ಖುಲಾಸೆ ಮಾಡಿಸಿರೋದ್ರಿಂದ ನಿನ್ನ ಮೇಲೆ ಯಾವುದೇ ಕೇಸ್ ಇಲ್ಲ, ಬಟ್ ಒಂದು ಕೇಸ್ ಇದೆ, ಅದು ರಾಮಾಚಾರಿ ಮೇಲೆ. ಬಿಕಾಸ್ ರಾಮಾಚಾರಿ
ಕಿಟ್ಟಿನ ಕೊಂದಿದ್ದಾನೆ ಕಿಟ್ಟಿ ರಾಮಾಚಾರಿನ ಕೊಂದಿದ್ದಾನೆ ಅಂತಕ್ಕಂಥದ್ದು. ಬಟ್ ನೀನು ಇಲ್ಲೇ ಇರುವುದರಿಂದಾಗಿ ಆ ಕೇಸ್ ಕೂಡ ನಿಲ್ಲುವುದಿಲ್ಲ. ಜೊತೆಗೆ ರಾಮಾಚಾರಿ ಜೈಲಿಂದ ಎಸ್ಕೇಪ್ ಆಗಿರುವುದಿದೆ, ಬಟ್ ಅಲ್ಲಿ ರಾಮಾಚಾರಿ ಕಿಟ್ಟಿ ಅಂತ ಹೋಗಿ ಸೇರಿಸಿದ್ದು, ಹಾಗಾಗಿ ಅದು ಕೂಡ ನಿಲ್ಲುವುದಿಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ಈ ಕಡೆ ಕಿಟ್ಟಿ ಬರ್ತಾರೆ. ಅದ್ರ ಜೊತೆಗೆ ಈ ಕಡೆ ಕಮಿಷನರ್ ಒಂದು ಮಾತನ್ನ ಕೂಡ ಹೇಳ್ತಾರೆ. ಈ ಕಡೆ ACP ದೇವ್ ಅರೆಸ್ಟ್ ಆಗ್ತಿದ್ದಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿದ್ದಾಗೆ ನಿನ್ನ ಹೆಸರು ಕೂಡ ಬಂದ್ರೆ ನಿನಗೂ ಕೂಡ ಜೈಲ್ ಆಗುವಂತ ಸಾಧ್ಯತೆ ಇದೆ ಅಂತ. ಪರವಾಗಿಲ್ಲ ಸರ್, ನನ್ನನ್ನು ಗಲ್ಲಿಗೆ ಬೇಕಿದ್ರು ಏರಿಸಿ, ಆದರೆ ಇಂಥವ್ನಂತೂ ಬಿಡಬೇಡಿ. ಜೊತೆಗೆ ಇನ್ನೂ ಒಂದು ಸಣ್ಣ ತಪ್ಪಿದೆ ಅಂತ ಹೇಳಿ ಟೋಪಿನ ತೆಗೆಸಿ ರಪ್ಪಂತ ಕೆನ್ನೆಗೆ ಬಾರಿಸ್ತಾರೆ ಸರ್. ಇದು ಒಂದು ನನ್ನ ಅಣ್ಣನಿಗೆ ಇಂಥದ್ದೆಲ್ಲ ಮಾಡಿದವನ್ನ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಮನಸ್ಸಿಗೆ ಹೇಳಿಲ್ಲ ಸರ್, ಅದಕ್ಕೋಸ್ಕರ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿಬಿಟ್ಟಿದ್ದೀನಿ, ಇದೊಂದು ಕೇಸಲ್ಲಿ ಫಿಟ್ ಮಾಡಿಬಿಡಿ ನನ್ನ ಅಂತ ಹೇಳ್ತಾರೆ. ನಂತರ ನಿಮ್ಮಿಬ್ರನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೇವ್ನ ಅರೆಸ್ಟ್ ಮಾಡಿಸಿ ಈ ಕಡೆ ಅವರಿಬ್ರನ್ನ ಡ್ರಾಪ್ ಮಾಡ್ತಾರೆ. ಈ ಕಡೆ ಚೌಟ್ರಿಯಲ್ಲಿ ಆಲ್ರೆಡಿ ಚಾರು ಮದುವೆ ನಡೀತದೆ, ಎಲ್ಲದಕ್ಕೂ ಕೂಡ ಸಿದ್ಧತೆ ಆಗ್ತದೆ. ದಿಗಂತಂದು ಮಗನಾಗಿ ರೆಡಿ ಆಗ್ತಾ ಇದ್ರೆ ಈ ಕಡೆ ಇದನ್ನ ಎಲ್ಲವನ್ನ ಕೂಡ ನೋಡೋಕ್ಕಾಗೋದಿಲ್ಲ ಅಂತ ಇಲ್ಲಿ ಚಾರಿ ಫ್ಯಾಮಿಲಿ ಹೊರಟ ನಂತರ ಈ ಕಡೆ ವೈಶಾಖ ಅಂತೂ ಏನಿದು ನಮ್ಮ ರಾಮಾಚಾರಿನ ಕಿಟ್ಟಿ ಕೊಂದು ಹಾಕಿದಾನೆ, ಈ ಕಡೆ ಚಾರು ಪಾಪ ಮದುವೆ ಆಗ್ತದಾಳೆ, ಅವಳ ಜೀವನ ಹಾಳಾಗ್ಬೇಕವ, ಆಶೀರ್ವಾದ ಮಾಡಿ ಹೊರಡೋಣ ಅಂತ ಹೇಳ್ತಿದ್ದಾರೆ. ಈ ಕಡೆ ಮನ್ಸು ಒಪ್ಪದೇ ಇದ್ರು ಕೋದಂಡವ್ರು ಕೂಡ ಅದೇ ಸರಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡುದು ನೋಡೋಕ್ಕಾಗ್ತಿಲ್ಲ ಕಣ್ಗಳಲ್ಲಿ. ಈ ಕಡೆ ಜೈಶಂಕರ್ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಮಾನ್ಯತಾ ಅಂತೂ ಮಂಜುರಿ ಮತ್ತೆ ವೈಶಾಖಗೆ ಫುಲ್ ಖುಷಿಯಾಗಿರಿ, ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದು ಎಲ್ಲದರ ನಡುವೆ ಈ ಕಡೆ ಮಂಫ್ರಲ್ಲಿದ್ದಾಳೆ ಚಾರು. ಏನಿದು ಚಾರು ಏನು ಎದುರಿಸ್ತಾನೆ ಇಲ್ವಲ್ಲ ಅಂತ ವೈಶಾಖ ಕೇಳ್ತಿದ್ರೆ ಇನ್ನೇನು ಅವಳಿಗೆ ಎಲ್ಲಿ ನೆಟ್ಟಕ್ಕೆ ಪ್ರಜ್ಞೆನೇ ಇಲ್ಲ, ಮಂಫ್ರಲ್ಲಿದ್ದಾಳೆ, ಇನ್ನೇನು ಮಾತಾಡ್ತಾಳೆ ಅಂತ ಮಂಜುರಿ ಹೇಳ್ತಿದ್ದಾರೆ. ಈ ಕಡೆ ಫೈನಲಿ ರಾಮಾಚಾರಿ ಮತ್ತೆ ಕಿಟ್ಟಿ ಇಬ್ರು ಕೂಡ ಚೌಟ್ರಿ ಹತ್ರ ಬಂದು ಒಂದು ಪಾರ್ಕಲ್ಲಿ ಮಾತಾಡ್ತಿದ್ದಾರೆ. ಏನಾಯ್ತು ಕೃಷ್ಣ, ನೀನು ಸತ್ತು ಹೋಗಿದ್ಯಾ ಅಂತ ಅನ್ಕೊಂಡಿದ್ದೆ ಅಂದಾಗ ಅಲ್ಲಿ ನಡೆದಿದ್ದು ಎಲ್ಲವನ್ನ ಕೂಡ ಕಿಟ್ಟಿ ತುಂಬಾ ಸವಿವರವಾಗಿ ವಿವರಿಸ್ತಾನೆ. ಜೊತೆಗೆ ಅಲ್ಲಿ ನನ್ನ ಪಕ್ಕದಲ್ಲಿ ಬೆಟ್ಟಕ್ಕೆ ತಗೊಂಡೋಗಿ ಹಾಕಿದ್ರು, ಒಂದು ಹೆಣ ಬಿದ್ದಿತ್ತು, ನನ್ನ ಮೇಲೆ ಯಾರು ಜೊತೆ ಇಟ್ಕೊಂಡಿದ್ದಾರೆ, ಜೊತೆಗೆ ಸಾಯಿಸ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೋಸ್ಕರನೇ ಅವ್ರಿಗೆ ಸುಳಿವು ಸಿಗ್ಬಿಟ್ರೆ ಬದುಕಿದ್ದೀನಿ ಅಂತ ಮತ್ತೆ ಅಟ್ಯಾಕ್ ಮಾಡ್ಬೋದು ಅಂತ ನನ್ನ ಎಲ್ಲ ವಸ್ತುಗಳನ್ನ ಅವ್ರಿಗೆ ಹಾಕಿ ಅಪ್ಪನ ಕೊಟ್ಟಂತ ಜವಾಬ್ದಾರಿ ನಾನು ನಿರ್ವಹಿಸೋಕ್ಕೋಸ್ಕರ ಅಯೋಧ್ಯೆಗೆ ಹೋಗಿದ್ದೆ ಅಣ್ಣ ಅಂತ ಹೇಳ್ತಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು ಅಂದಾಗ ಖಂಡಿತ ಯಾರಿದೆಲ್ಲ ಮಾಡಿದ್ದು ಅವ್ರಿಗೆ ಪಾಠ ಕಲಿಸದೆ ಬಿಡುವುದಿಲ್ಲ. ಮೊದಲು ಅಲ್ಲಿ ಚಾರು ಅದಕ್ಕೆ ತುಂಬಾ ಸಂಕಷ್ಟದಲ್ಲಿ ಇರ್ತಾರೆ. ಮದುವೆ ಮನೆಯಿಂದ ನಿನ್ನ ಕರ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಇನ್ಯಾರ್ದೋ ಜೊತೆ ಮದುವೆ ಮಾಡಿಸೋಕೆ ಖಂಡಿತ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾ ಮೊದಲು ತಪ್ಪಿಸ್ಬೇಕು ಬಾ ಅಂತ ಹೇಳ್ತಿದ್ರೆ ಖಂಡಿತ ಚಾರು ಮೇಡಮ್ ಇನ್ನೊಬ್ರಿಗೆ ಕುತ್ತಿಗೆ ಹೊಡ್ಡೋದಿಲ್ಲ ಅಂದಾಗ ನಮ್ಮನ್ನೇ ಈ ರೀತಿ ಲಾಕ್ ಮಾಡಿದ್ದಾರೆ ಚಾರು, ಅದಕ್ಕೆ ಕತೆ ಏನಾಗಿರ್ಬಹುದು, ಸುಮ್ಮನೆ ಬಾ ಹೋಗೋಣ, ರೌಡಿಗಳು ಕೂಡ ಅದನ್ನೇ ಮಾತನಾಡ್ಕೋತಾ ಇದ್ರು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ದಿಗಂತ್ ಕೂತ್ಕೊಂಡು ಏನು ಚಾರುಗೆ ಆಹಾರ ಆಗಬೇಕು, ನಿಲ್ಲಿಸ್ರಿ ಮದುವೆನ ಅಂತ ಹೇಳಿ ಜಬರ್ದಸ್ತ್ ಎಂಟ್ರಿ ಕೊಟ್ಟೆ ಬಿಟ್ರು. ಸುಂಚರ ಗಾಳಿ ಸುನಾಮಿ ರೀತಿ ಕಿಟ್ಟಿಯ ಎಂಟ್ರಿಗೆ ಈ ಕಡೆ ಹಾಗೆ ದಬಾ ಅಂತ ಉರುಳೋಗ್ಬೇಕಾಗಿದೆ ಮಾನ್ಯತಾ, ವೈಶ್ವಕ ಹಾಗೆ ಮಂಜರಿ. ಈ ಕಡೆ ಚಾರಿ ಫ್ಯಾಮಿಲಿ ಎಲ್ರಿಗೂ ಕೂಡ ಮಗನ ನೋಡಿದ್ದೆ ಫುಲ್ ಖುಷಿ ಆಗ್ತಾ ಇದೆ. ಈ ಕಡೆ ಚಾರು ಹಾಗೆ ಮಂಪ್ರಲ್ಲಿ ಕಿಟ್ಟಿನ ನೋಡ್ತಿದ್ದಾರೆ. ಕಿಟ್ಟಿನ ನೋಡಿದ್ದೆ ಈ ಕಡೆ ಎಲ್ಲ ಕೂಡ ಉಲ್ಟಂ ಪಲ್ಟ ಆಗೋ ಎಲ್ಲ ಕೂಡ ಚಾನ್ಸಸ್ ಇದೆ. ಹಾಗಿದ್ರೆ ಇಲ್ಲಿ ಮಾನ್ಯತಾ ಪ್ಲಾನ್ ಖಂಡಿತ ಉಲ್ಟಾ ಹೊಡೆದದ್ದೇನು ಅಂತೂ ಶ್ರುತಿಸಿದ್ದ. ಈ ಕಡೆ ರಾಮಾಚಾರಿ ಕೂಡ ಎಂಟ್ರಿ ಕೊಡ್ತಾ ಇದ್ದಂತೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ. ಫೈನಲಿ ರಾಮಾಚಾರಿ ಮತ್ತೆ ಚಾರು ಮದುವೆ ಅದೇ ಮುಹೂರ್ತಕ್ಕೆ ಆಗ್ತದೆ. ಇಲ್ಲಿ ರಾಮಾಚಾರಿ ಕೊಟ್ಟ ಮಾತಿನಂತೆ ಚಾರುಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ರೆ ಈ ಕಡೆ ಮಾನ್ಯತಾ ಸೋತು ಬೆಂಡಾಗಬೇಕಾಗಿದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಈ ಕಡೆ ಮಾನ್ಯತಾ ಮುಖವಾಡನ ಕೂಡ ಕಿಟ್ಟಿ ಕಳ್ಸಿ ಬೀಳಿಸ್ತಾನ. ವೈಶಾಖ ಮಾನ್ಯತಾಗೆ ಕಾದಿದ್ಯಾ ಹಬ್ಬ, ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.